ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ವಿಶೇಷ ಟೆಂಪಲ್ ಬಗ್ಗೆ ತುಂಬ ಜನಗಳಿಗೆ ಈ ಟೆಂಪಲ್ಲು ಗೊತ್ತು ಸ್ನೇಹಿತರೆ. ಆದರೂ ಕೂಡ ಈ ಟೆಂಪಲ್ ಎಲ್ಲಿ ಬರುತ್ತೆ, ಈ ಟೆಂಪಲ್ ಯಾವುದು, ಇದರ ವಿಶೇಷತೆಗಳೇನು, ಮಂತ್ರಾಲಯಕ್ಕೂ ಮತ್ತು ಈ ಟೆಂಪಲ್ಗೂ ಏನು ಲಿಂಕು, ಇದರ ಹಿಸ್ಟ್ರಿ, ಇದರ ಪೂಜಾ ವಿಧಾನಗಳು ಎಲ್ಲ ಪ್ರತಿಯೊಂದು ಮಾಹಿತಿನೂ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಪಿನ್ ಟು ಪಿನ್ ಮಾಹಿತಿನ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಯಾರು ನೀವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದರೆ ಈ ಟೆಂಪಲ್ನಂತೂ ಮಿಸ್ ಮಾಡಲೇಬೇಡಿ. ಅದು ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಸ್ನೇಹಿತರೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಮಂತ್ರಾಲಯದಿಂದ 22 ಅಥವಾ 23 ಕಿಲೋಮೀಟ್ರಲ್ಲಿ ಬರುತ್ತೆ ಸ್ನೇಹಿತರೆ. ಇದು ನಿಮಗೆ ಗಣದಾಳ ಅಂತ ಕರ್ನಾಟಕ ಡಿಸ್ಟಿಕ್ಕಲ್ಲಿ ಬರೋದು. ಮಂತ್ರಾಲಯದಿಂದ ನಿಮಗೆ 22 ರಾಯಚೂರು ಡಿಸ್ಟಿಕ್ಕಲ್ಲಿ ಬರೋದು ಸ್ನೇಹಿತರೆ. ಇದು ನಿಮಗೆ ತುಂಗಾಭದ್ರಾ ನದಿಯ ಒಂದು ಬದಿಯಲ್ಲಿ ನಿಮಗೆ ಮಂತ್ರಾಲಯನ ನೋಡ್ಬೋದು, ಇನ್ನೊಂದು ಬದಿಯಲ್ಲಿ ನಿಮಗೆ ಈ ಪಂಚಮುಖಿ ಆಂಜನೇಯ ಸ್ವಾಮಿನ ನೀವು ನೋಡ್ಬೋದು ಸ್ನೇಹಿತರೆ. ತುಂಬ ಜನ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರು ಈ ಪಂಚಮುಖಿ ತುಂಬ ಶ್ರೇಷ್ಠವಾದ ಅಂತೆ ಅಲ್ಲೇ ಉದ್ಭವ ಮೂರ್ತಿ. ನೀವು ಆಂಜನೇಯ ಸ್ವಾಮಿ, ಪಂಚಮುಖಿ ಆಂಜನೇಯ ಸ್ವಾಮಿ ಒಂದು ಬಂಡೆಯಲ್ಲಿ ಉದ್ಭವ ಆಗಿರೋದು ಸ್ನೇಹಿತರೆ. ಅದನ್ನು ಕೂಡ ಅಲ್ಲಿ ಹೋಗ್ಬೋದು. ಹಾಗಾಗಿ ನಿಮ್ಮ ಏನೇ ಸಂಕಷ್ಟಗಳಿಗೆ ಪರಿಹಾರ ಬೇಕು ಅಥವಾ ಒಳ್ಳೆಯದಾಗಬೇಕು ಅಂದರೆ ತುಂಬ ಜನ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲಿಗೆ ಭೇಟಿ ಕೊಡ್ತಾರೆ ಸ್ನೇಹಿತರೆ. ಇದು ಹೇಗೆ, ಯಾವ್ಯಾವ ಥರ, ಹೇಗೆ ಹೋಗೋದು, ಏನೇನು ಪೂಜೆ ವಿಧಾನಗಳು, ಇದರ ಹಿಸ್ಟ್ರಿ ಏನು ಅನ್ನೆಲ್ಲ ಪ್ರತಿಯೊಂದು ಮಾಹಿತಿನೂ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಆ ಶತಮಾನದಲ್ಲಿ 12ನೇ ಶತಮಾನ ಏನೋ ಅಷ್ಟು ಆ ರಾಯರ ಟೈಮಲ್ಲಿ ರಾಯರು ಇಲ್ಲಿ 12 ವರ್ಷ ಇಲ್ಲಿ ಒಂದು ತಪಸ್ಸು ಮಾಡಿದ್ರಂತೆ ಸ್ನೇಹಿತರೆ. ಈ ತುಂಗಭದ್ರೆಯ ಇನ್ನೊಂದು ನದಿಯಲ್ಲಿ ಆ ಬಂಡೆಯ ಮೇಲೆ ತಪಸ್ಸು ಮಾಡಿದಾಗ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಅವರಿಗೆ ಅಲ್ಲಿ ಉದ್ಭವವಾಗಿ ಅಂದರೆ ಅವರಿಗೆ ಕಾಣಿಸ್ಕೊಂಡಿತ್ತಂತೆ ಸ್ನೇಹಿತರೆ. ಅಲ್ಲಿ ಕಾಣಿಸ್ಕೊಂಡು ಮಂತ್ರಾಲಯದಲ್ಲಿ ಬೃಂದಾವನ ಮಾಡೋಕ್ಕೆ ಆಂಜನೇಯನೇ ಹೇಳಿದ್ದಂತೆ. ಹಾಗಾಗಿ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು ಇಲ್ಲಿ ಸ್ಥಾಪನೆ ಆಗಿರೋದು ಸ್ನೇಹಿತರೆ. ಅಲ್ಲಿ ಇನ್ನೊಂದು ಹಿಸ್ಟ್ರಿ ಪ್ರಕಾರ ಈಗ ರಾಮ ಲಕ್ಷ್ಮಣ ಆ ಕಾಲದಲ್ಲಿ, ರಾಮಾಯಣ ಕಾಲದಲ್ಲಿ ರಾಮ ಮತ್ತು ಲಕ್ಷ್ಮಣನ ರಾವಣ ಅವರು ಇದನ್ನು ಅಪಹರಣ ಮಾಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಅದನ್ನು ಕಾಪಾಡೋಕ್ಕೋಸ್ಕರ, ಆಂಜನೇಯ ಸ್ವಾಮಿ ಕಾಪಾಡೋಕ್ಕೋಸ್ಕರ ಹೋಗಬೇಕಾದ್ರೆ ಆಂಜನೇಯ ಸ್ವಾಮಿ ಅಲ್ಲಿ ತಂಗಿದ್ದಂತೆ. ಅಲ್ಲಿ ಅಂದರೆ ತಂಗಿದ್ದಾದರೆ ಅಲ್ಲಿ ಸ್ಟೇ ಮಾಡಿದ್ದಂತೆ ಸ್ನೇಹಿತರೆ. ಹಾಗಾಗಿ ಆಂಜನೇಯ ಸ್ವಾಮಿ ಅಲ್ಲಿ ಉಳ್ಕೊಂಡಿದ್ರಿಂದ ಅದಕ್ಕೆ ಕೂಡ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಅಂತಲೂ ಕರೀತಾರೆ. ಮತ್ತು ಅಲ್ಲಿ ಆಂಜನೇಯ ಸ್ವಾಮಿ ಅಲ್ಲಿ ತಂಗಿದ್ದಕ್ಕೆ ಅಲ್ಲಿ ಯಾವುದೋ ಒಂದು ದೊಡ್ಡ ಕಲ್ಲುಗಳಿದೆ, ಒಂದು ಹಾಸಿಗೆ ಮತ್ತು ದಿಂಬು ಅಂತ 2 ಕಲ್ಲುಗಳು, ದೊಡ್ಡ ಬಂಡೆಗಳಿದ್ದಾವೆ. ಅದನ್ನು ಒಂದು ಕಲ್ಲನ್ನು ಹಾಸಿಗೆಯಾಗಿ ಇನ್ನೊಂದನ್ನು ದಿಂಬಾಗಿ ಬಳಸ್ಕೊಂಡು ಅಲ್ಲಿ ಉಳ್ಕೊಂಡಿದ್ದಾನೆ ಆಂಜನೇಯ ಸ್ವಾಮಿ. ಹಾಗಾಗಿ ತುಂಬಾ ಫೇಮಸ್ಸು. ಅಲ್ಲಿ ನೀವು ಆಂಜನೇಯ ಸ್ವಾಮಿದು ಪ್ರತ್ಯಕ್ಷವಾಗಿ ಪಾದರಕ್ಷೆಗಳನ್ನು ಕೂಡ ಅಲ್ಲಿ ನೋಡ್ಬೋದು. ಅದು ಪಾದರಕ್ಷೆಗಳು ಅಂತ ಪ್ರತಿಯೊಬ್ಬರು ಭಕ್ತಾದಿಗಳು ನಂಬ್ತಾರೆ. ಆಗಿನ ಕಾಲದಿಂದಲೂ ಅದು ಅಲ್ಲೇ ಇರೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಅದನ್ನು ತುಂಬ ವಿಶೇಷವಾಗಿ ಅಲ್ಲಿ ನೀವು ಪಾದರಕ್ಷೆಗಳಾಗಲಿ, ಆಂಜನೇಯನ ಗದೆಗಳಾಗಲಿ ಮತ್ತು ಪ್ರತಿಯೊಂದೂ ಅಷ್ಟೇ. ಮತ್ತು ನಿಮಗೆ ಟೆಂಪಲ್ಲು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಅದನ್ನು ಉದ್ಭವ ಆಗಿದೆ ಅಲ್ಲಿ ಅಂದರೆ ಅಷ್ಟು ಚೆನ್ನಾಗಿ ಉದ್ಭವ ಆಗಿದೆ ಸ್ನೇಹಿತರೆ. ಅದು ಕೂಡ ನಿಮಗೆ ಪಂಚಮುಖಿ ಅಂದರೆ ಐದು ಮುಖಗಳುಳ್ಳ ಅಂದರೆ ಹಯಗ್ರೀವ, ನರಸಿಂಹ, ಗರುಡ ಮತ್ತು ವರಾಹ, ಆಂಜನೇಯ ಮುಖಗಳಲ್ಲಿ ನೀವು ಅಲ್ಲಿ ಈ ಪಂಚಮುಖಿ ಆಂಜನೇಯ ಸ್ವಾಮಿನ ನೀವು ನೋಡ್ಬೋದು ಸ್ನೇಹಿತರೆ. ನಿಮಗೆ ಏನೇ ಕಷ್ಟಗಳಿದ್ದರೂ ತುಂಬ ಜನ ಭಕ್ತಾದಿಗಳು ಪ್ರತಿಯೊಬ್ಬರು ಅಲ್ಲಿ ಆ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಗಿ ಭೇಟಿ ನೀಡ್ತಾರೆ. ಮಂತ್ರಾಲಯಕ್ಕೆ ಹೋದರೆ 100-150 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 4-5 ಪ್ಲೇಸಸ್ನ ತೋರಿಸ್ತಾರೆ ಅಲ್ಲಿ ಎಲ್ಲ ಪ್ರತಿಯೊಬ್ಬರು. ಹಾಗಾಗಿ ಅದಕ್ಕೆ ಮಿಸ್ ಮಾಡ್ಕೊಳ್ಳೇಬೇಡಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ. ನೀವೇನಾದ್ರು ಪೂಜೆ ಗೀಜೆ ಮಾಡಿಸ್ಬೇಕು ಅಂದ್ರೂ ಓಪನಿಂಗ್ ಇರುತ್ತೆ. ಬೆಳಗ್ಗೆ 6 ಗಂಟೆಯಿಂದ 1 ಗಂಟೆ, 3ರಿಂದ 8 ಗಂಟೆ ಪ್ರತಿಯೊಂದು ಓಪನ್ ಇರುತ್ತೆ. ನೀವು ದರ್ಶನ ಇದು ಪೂಜೆ ಮೇನ್ ಪೂಜೆಗಳನ್ನೂ ಮಾಡಿಸ್ಬೋದು. ಮತ್ತು ನಿಮಗೆ ಏನಾದ್ರು ಅರ್ಚನೆ ಏನಾದ್ರು ಮಾಡಿಸ್ಬೇಕು ಅಂದರೆ ಅರ್ಚನೆ ಕೂಡ ಮಾಡಿಸ್ಬೋದು ಎವ್ರಿ ಟೈಮು ಸ್ನೇಹಿತರೆ. ಪ್ರತಿಯೊಬ್ಬರು ನೀವು ಅಲ್ಲಿ ತುಂಬಾ ಪ್ಲೇಸ್, ನಾವು ವರ್ಷ ಹೋಗ್ತಿದ್ದಾಗಲೂ ಒಂದೊಂದು ಥರ ಇಂಪ್ರೂವ್ ಆಗಿರ್ತವೆ. ಅಲ್ಲಿ ಮದುವೆಗಳನ್ನೂ ಕೂಡ ಮಾಡಿಸ್ತಾರೆ. ಏನೇನೋ ತುಂಬ ದೊಡ್ಡಾಗಿ ಇವೆಲ್ಲ ಇದ್ದಾವೆ ಆ್ಯಕ್ಚುಲಿ ಮದುವೆದು ಮಂಟಪಗಳು ಅವೆಲ್ಲ ಏನೇನೋ ಇದ್ದಾವೆ ಆ್ಯಕ್ಚುಲಿ. ತುಂಬ ದೊಡ್ಡ ಅಂಗಡಿಗಳೆಲ್ಲ ಪ್ರತಿಯೊಂದಿಗೆಲ್ಲ ತುಂಬಾ ಬೆಳೆದೋಗಿದೆ ಅವೆಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದನ್ನೆಲ್ಲ ಹನುಮ ಜಯಂತಿಗಳಲ್ಲಿ ತುಂಬ ವಿಜೃಂಭಣೆಯಿಂದ ಇಲ್ಲಿ ಹನುಮ ಜಯಂತಿನೂ ಆಚರಿಸ್ತಾರೆ. ಹಾಗಾಗಿ ರಾಮನವಮಿ ಮಾಡಿದಾಗಲೂ ಅಷ್ಟೇ, ರಾಮನವಮಿ ಮಾಡಿದಾಗಲೂ ಇಲ್ಲಿ ತುಂಬ ಜೋರಾಗಿ ಪೂಜೆ ವಿಧಾನಗಳೆಲ್ಲ ಇರುತ್ತೆ. ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು. ನೀವು ಆ ಕಲ್ಲು ಬಂಡೆಯಲ್ಲಿ ಆಂಜನೇಯ ಸ್ವಾಮಿದು ನೋಡೋದು ಮೂರ್ತಿ ಆಗಲಿ, ಆಂಜನೇಯ ಸ್ವಾಮಿ ಪಾದರಕ್ಷೆ ಆಗಲಿ, ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಆಗಲಿ, ಅವೆಲ್ಲ ಪ್ರತಿಯೊಂದು ನೋಡೋಕ್ಕೇ ಖುಷಿಯಾಗುತ್ತೆ. ಅದು
ಬಂಡೆ ಹಿಲ್ಸ್ ಮೇಲೆ ಮತ್ತು ಆ ಹಾಸಿಗೆ ದಿಂಬು ಆ ಬಂಡೆಗಳು ತುಂಬಾ ಖುಷಿಯಾಗುತ್ತೆ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಇದೊಂಥರ ಹಿಸ್ಟ್ರಿ ಗೊತ್ತಿರಬೇಕು ಪ್ರತಿಯೊಬ್ಬರು, ಇಲ್ಲಿ ರಾಯರು ಬಂದು ತಪಸ್ ಮಾಡಿರೋಂಥ ಪ್ಲೇಸ್ಗಳು. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡು ಬಂದಿದೆ ಅಲ್ಲಿಂದ. ಹಾಗಾಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಾ ಇರ್ತೀನಿ. ಯಾರೇ ನೀವು ಹೋಗಬೇಕು ಅಂತ ಇಲ್ಲಿಗೆ ನೋಡಬೇಕು ಅಂತಿದ್ದರೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ನ ಪ್ರತಿಯೊಬ್ಬರು ಮಂತ್ರಾಲಯಕ್ಕೆ ಹೋದಾಗ ಮಿಸ್ ಮಾಡ್ಕೊಳಕ್ಕೆ ಹೋಗಲೇಬೇಡಿ. ನೀವು ಹೋಗ್ಲೂಬೋದು, ನಿಮ್ಮ ಕಾರ್ಗಳು ವೆಹಿಕಲ್ ಇದ್ರೂ ಒಂದು 20 ಕಿಲೋಮೀಟ್ರ್ ನೀವು ರೈಲ್ವೆ ಸ್ಟೇಷನ್ ಅಥವಾ ರಾಯಚೂರು ಕಡೆ ಹೋಗಬೇಕು ಅಂದ್ರೆ ಈ ಟೆಂಪಲ್ ನಿಮಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ನ ನೀವು ಕಣ್ ತುಂಬ್ಕೊಬೋದು ಸ್ನೇಹಿತರೆ. ನೋಡಿ ಯಾವ್ಯಾವ ಥರ ಬಂಡೆಗಳು, ತುಂಬ ಬಂಡೆಗಳು. ಮತ್ತು ನಿಮಗೆ ಪಕ್ಕದಲ್ಲೇ ಇನ್ನೊಂದು ಲಕ್ಷ್ಮೀದೇವಿ ಟೆಂಪಲ್, ಅದು ಕೂಡ ಲಕ್ಷ್ಮೀದೇವಿನೂ ಕೂಡ ಅಲ್ಲೇ ಉದ್ಭವ ಆಗಿರೋದು. ರಾಯರ ಮನೆ ದೇವರು ಲಕ್ಷ್ಮೀದೇವಿ, ಅಲ್ಲೂ ಕೂಡ ಅದೇ ಕೂಡ ಪಕ್ಕದಲ್ಲಿ ಒಂದು 200 ಮೀಟ್ರಲ್ಲಿ ಲಕ್ಷ್ಮೀದೇವಿದೊಂದು ಬಂಡೆ ಪಕ್ಕ ಒಳಗೆ ತಾಯಿ ಉದ್ಭವ ಮೂರ್ತಿ ಆಗಿರೋದು. ಈ ಸೈಡಲ್ಲಿ ನಿಮಗೆ ಅಪೋಸಿಟಲ್ಲಿ ನಿಮಗೆ ಆಂಜನೇಯ ಸ್ವಾಮಿ ಪಂಚಮುಖಿ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದು. ಅಲ್ಲೇ ನೀವು ಈ ಥರ ದೊಡ್ಡ ದೊಡ್ಡ ಬಂಡೆಗಳಾಗಿ ಒಂದು ಏರೋಪ್ಲೇನ್ ಥರದಾಗಲಿ, ಹಾಸಿಗೆ ದಿಂಬುನ ಬಂಡೆಗಳಾಗಲಿ, ಹಾಗೆಯೇ ಡಿಫ್ರೆಂಟ್ ಥರ ನೀವು ಇಲ್ಲಿ ನೋಡ್ಬೋದು. ಒಂಥರ ಅಷ್ಟು ಚೆನ್ನಾಗಿದೆ, ಒಂದು ಪೀಸ್ಫುಲ್ ಆಗಿದೆ. ನೀವು ತುಂಬ ಸಮ್ಮರಲ್ಲಿ ಹೋಗೋದ್ರೆ ತುಂಬಾ ಬಿಸಿಲು ಮತ್ತು ಆಟೋ ಗಿಟಲ್ಲಿ ಹೋದರೆ ತುಂಬ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಆ್ಯಕ್ಚುಲಿ ನೀವು ಓನ್ ವೆಹಿಕಲ್ಗಳಲ್ಲೆಲ್ಲ ಹೋದರೆ ಹೋಗ್ಬೋದು, ಬಟ್ ತುಂಬ ಹೀಟು ಈ ಟೈಮಲ್ಲಿ. ಅಂದರೆ ಫೆಬ್ರವರಿ, ಮಾರ್ಚು, ಏಪ್ರಿಲು, ಮೇ, ಅದು ಕೂಡ ಏಪ್ರಿಲು ಮೇ ಟೈಮಲ್ಲಂತೂ ಇನ್ನೂ ಸುಡ್ತಾ ಇರುತ್ತೆ. ಆ್ಯಕ್ಚುಲಿ ಆ ಟೈಮಲ್ಲೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ತುಂಬ ಬಿಸಿಲು, ಹೀಟೆಲ್ಲ ಅವಾಗಲೂ ಕೂಡ ನೋಡಿದರೆ ಚೆನ್ನಾಗಿ ನೋಡೋಕ್ಕೂ ಹೋಗಲ್ಲ, ಎಷ್ಟು ಬೇಗ ಹೋಗ್ಬಿಡ್ಬೇಕಪ್ಪ ಅನಿಸ್ತಾ ಇರುತ್ತೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ನನ್ನ ಚಾನಲ್ ಕಡೆಯಿಂದ ನಾನು ಈ ಆಂಜನೇಯ ಸ್ವಾಮಿ ಅಂದರೂ ಪಂಚಮುಖಿ ಆಂಜನೇಯ ಸ್ವಾಮಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಲೈಕ್ ಮಾಡಿ, ನಿಮ್ಮ ಸಬ್ಸ್ಕ್ರೈಬ್ ಮಾಡಿ, ಒಂದೊಂದು ಸಪೋರ್ಟ್ ಮಾಡಿ. ಹೀಗೇ ಒಳ್ಳೊಳ್ಳೆ ಗುಡ್ ಕಂಟೆಂಟು, ವಿಡಿಯೋ, ಟೆಂಪಲ್ ಬಗ್ಗೆ ಆಗಲಿ, ಹಾಗೆ ಪ್ರತಿಯೊಂದು ಒಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ನಾನು ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್.